4 ದಿನದಿಂದ ಹಗಲು ರಾತ್ರಿ ಅಂತೇನೆ ಕೆಲಸ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಇಲ್ಲಿ, ರಾತ್ರಿ ಮನೆಯಲ್ಲಿ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಗೆಳೆಯರೆ. ಹಲೋ ಮಿಸ್ಟರ್ ಕೃಷ್ಣಸ್ವಾಮಿ. ನಮಸ್ತೆ ಸರ್. ನಮ್ಮ ಬ್ಯಾಂಕಿನ 15ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. ಮುಂದೆ ಇದೇ ರೀತಿ ಕಂಗ್ರಾಚುಲೇಷನ್ ಮೈ ಡಿಯರ್ ಫ್ರೆಂಡ್. ಅಂದಾಗೆ ಇವತ್ತು ನಮ್ಮ ಬ್ಯಾಂಕಿನ ವಾರ್ಷಿಕೋತ್ಸವದ ದಿನ. ನಮಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ನನಗೋಸ್ಕರ ಎಲ್ಲರೂ ಕೆಲಸ ಮಾಡಿದ್ದಾರೆ. ಅದರಲ್ಲೂ ನಾನು ನನ್ನ ಬ್ಯಾಂಕಿನ ಸಹೋದ್ಯೋಗಿಗಳನ್ನ ನೆನೆಸ್ಕೊಳ್ಬೇಕು. ಯಾಕೆ ಗೊತ್ತಾ? ಅವರ ಪರಿಶ್ರಮಕ್ಕೆ, ಅವರ ಪ್ರಾಮಾಣಿಕ ಸೇವೆಗೆ ನಾನು ಈ ಬ್ಯಾಂಕಿನ ಚೇರ್ಮನ್ ಆಗಿ ನನ್ನಿಂದೇನಾದರೂ ಕಿಂಚಿತ್ತು ಸೇವೆ ಆಗಿದ್ದರೂ ಅದಕ್ಕೆಲ್ಲ ನನ್ನ ಸಹೋದ್ಯೋಗಿಗಳೇ ಕಾರಣ. ಅಂದಾಗೆ ಕೃಷ್ಣಸ್ವಾಮಿ, ನನ್ನ ರಿಪೋರ್ಟ್ ಎಲ್ಲಿ ಬಂತು ಸರ್? ಇನ್ನೊಂದು 5 ಊಟ ಇದೆ ಸರ್. 4 ಗಂಟೆಗೆ ಮೀಟಿಂಗ್ ಇರೋದು. 3 ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಇರುತ್ತಲ್ವಾ? ಮತ್ತೆ ಯಾರು ತೊಂದರೆ ಕೊಡದೆ ಹೋದ್ರೆ ಖಂಡಿತ ರೆಡಿ ಇರುತ್ತೆ. ಆಗ್ಲಿ ನನಗೀಗ ಮೊದಲನೇ ಅರ್ಧ ಭಾಗ ಕೊಟ್ಬಿಡಿಯಪ್ಪ. ಎಲ್ಲ ಸರಿ ಇದೆಯಾ ಅಂತ ನಾನು ನೋಡ್ಕೊಬೇಕು. ತುಂಬಾ ಥ್ಯಾಂಕ್ಸ್. ನನಗೆ ಈ ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್. ವಾಯು ನಿನ್ನೆ ರಾತ್ರಿ ಎಲ್ಲ ಮಂಡಿ ನೋವು, ಸೊಂಟ ನೋವು, ಬೆಳಗ್ಗೆ ಆ ಕೆಲಸ ಈ ಕೆಲಸ ಅಂತ ಓಡಾಡಿದ ಜೊತೆಗೆ ಈ ಸಂಭ್ರಮ, ಸಡಗರ, ಚಪ್ಪಾಳೆಗಳು. 4-0. ಅಯ್ಯೋ, ಈ ಅಂಕಿಗಳ ಸಮಸ್ಯೆ. ಇನ್ನೂ ಒಂದು ಸಮಸ್ಯೆ ಇದೆ ಕೃಷ್ಣಸ್ವಾಮಿ ಅವರೇ. ಏನ್ ಸರ್? ಇವತ್ತು ನಿಮ್ಮ ಹೆಂಡತಿ ನನ್ನ ಹತ್ರ ದೂರು ತಗೊಂಡು ಬಂದ್ರು. ಏನು ಅಂತ ಗೊತ್ತಾ? ಏನು? ನೀವು ನಿಮ್ಮ ಹೆಂಡತಿ ಮತ್ತೆ ನಿಮ್ಮ ನಾದಿಗೆ ಚಾಕು ತೋರಿಸಿ ಎದುರಿಸ್ತೀರಂತೆ. ಸರ್, ಇವತ್ತು ನಮ್ಮ ಬ್ಯಾಂಕಿನ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನೀವು ನನ್ನ ಉಪಕಾರ ಮಾಡ್ತೀರಾ? ಏನ್ ಹೇಳಿ? ದಯವಿಟ್ಟು ನನ್ನ ಖಾಸಗಿ ವಿಷಯ ತಡೆ ಹಾಕಬೇಡಿ. ಆಗಲ್ಲ ಕೃಷ್ಣಸ್ವಾಮಿ, ನೀವು ತುಂಬಾ ಪ್ರಾಮಾಣಿಕ ವ್ಯಕ್ತಿ, ತುಂಬಾ ಒಳ್ಳೆಯವರು. ಆದ್ರೂ ಈ ಹೆಂಗಸರು ವಿಚಾರದಲ್ಲಿ ಯಾಕ್ರಿ ಅಷ್ಟೊಂದು ಕ್ರೂರವಾಗಿ ನಡ್ಕೋತೀರಾ? ಹೆಂಗಸರು ಕಂಡ್ರೆ ನಿಮ್ಗೆ ಯಾಕ್ರಿ ಅಷ್ಟೊಂದು ದ್ವೇಷ? ಸರ್, ಅವ್ರ ಕಂಡ್ರೆ ನಿಮಗೆ ಯಾಕೆ ಸರ್ ಇಷ್ಟೊಂದು ಸಂತೋಷ? ಆಯ್ತು ಬಿಡಿ, ಈಗ ಅದನ್ನೆಲ್ಲ ನೆನಪಿಸ್ಬೇಡಿ. ನನಗೋಸ್ಕರ ಬ್ಯಾಂಕಿನ ಸಹೋದ್ಯೋಗಿಗಳು ಉಡುಗೊರೆ ನೀಡಿದ್ದಾರೆ. ಆ ಶೇರ್ ಹೋಲ್ಡರ್ಸ್ ಬೆಳ್ಳಿ ತಟ್ಟಿ ಒಂದು ಸರ್ಟಿಫಿಕೇಟ್ ಕೊಡ್ಬೇಕಂತ ಇದ್ದಾರೆ. ಅಂದಾಗೆ ಆ ಸರ್ಟಿಫಿಕೇಟ್ ಬಂದಿದ್ದು ನಾನೇ. ಆ ಬೆಳ್ಳಿ ತಟ್ಟೆನ ಮಾರ್ಕೆಟ್ ತಂದಿದ್ದು ನಾನು. ಆ ಸರ್ಟಿಫಿಕೇಟ್ ಮೇಲೊಂದು ಕವರ್ ಕೂಡ ನಾನೇ ತಂದೆ. ಒಟ್ಟು 550 ರೂಪಾಯಿ ಖರ್ಚು ಬಿತ್ತು ನನಗೆ. 550 ರೂಪಾಯಿ ಖರ್ಚು. ಏನ್ ಮಾಡ್ತೀಯಪ್ಪ? ಸರ್, ಲೆಕ್ಕ ಬರೀತಾ ಇದ್ದೀನಿ. ರೇ, ಅದನ್ನ ಸೇರಿಸ್ಬೇಡ್ರಿ. ಇಂಥ ವಿಚಾರ ಎಲ್ಲ ಆ ಶೇರ್ ಹೋಲ್ಡರ್ಸ್ ಗೊತ್ತಾಗಲ್ಲ. ಹಂಗಾಗಿ ನನ್ನನ್ನ ಜನ ಸಣ್ಣ ಪುಟ್ಟದಕ್ಕೆಲ್ಲ ಗಮನ ಕೊಡ್ತಾರೆ ಅಂತಾರೆ. ಅದ್ರ ಜೊತೆ ಬೈಕೋತಾರೆ. ಯಾಕೋತಾ? ನಮ್ಗೆ ಶೈಲಿಂಗ್ ಇರೋ ಬಾಕ್ಲು, ಜಂಕನಗಳಿರೋ ಟೇಬಲ್, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡಿರೋಂಥ ಗುಮಾಸ್ತರು ಇರಬೇಕು. ಸರ್, ಆ ತರ ನನಗೆ ಹೇಳಕ್ಕಾಗೋದಿಲ್ಲ. ನೀವು ನಿಮ್ಮ ಮನೇಲಿ ಇರ್ಬೇಕಾದ್ರೆ ಆದ್ರೆ ಇದು ಬ್ಯಾಂಕು, ಇಲ್ಲಿ ಎಲ್ಲ ನೀಟ್ ಆಗಿರ್ಬೇಕು. ಸರ್, ಶೇರ್ ಹೋಲ್ಡರ್ಸ್ ವಿಷಯ ಹಾಗಿರ್ಲಿ. ಆದ್ರೆ ನನಗೆ ಯಾಕೋ ಜ್ವರ ಬೇರೆ ಬಂದಂಗಾಗಿದೆ. ಸುಸ್ತು ಬೇರೆ ಆಗ್ತಿದೆ ಸರ್ ನನಗೆ. ಅದೇನೇ ಇದ್ರೆ ಇಂಥ ಒಳ್ಳೆ ಟೈಮಲ್ಲಿ ನೀವಿಷ್ಟು ಗಲೀಜಾಗಿದ್ರೆ ಎಫೆಕ್ಟ್ ಎಲ್ಲ ಹಾಳಾಗೋಗುತ್ತೆ ಕಣ್ರಿ. ಸರ್, ನನಗೂ ಅಷ್ಟೇ ಎಲ್ಲ ನೀಟಾಗಿರ್ಬೇಕು. ಅವ್ಯವಸ್ಥೆ ಅಂದ್ರೆ ನನಗೂ ಒಂದು ಚೂರು ಇಷ್ಟ ಆಗೋದಿಲ್ಲ. ಇಲ್ಲ ಸರ್,
ಸ್ವಾಮಿಯವರೇ ನಮಸ್ಕಾರ. ನಮಸ್ಕಾರ. ಮನೆ ಕಡೆ ಎಲ್ಲ ಸರಿ ಇದೆಯಾ? ಎಲ್ಲ ಸರಿ ಇದೆ ಡಾರ್ಲಿಂಗ್. ಏನು ಒಂದು ವಾರಕ್ಕೆ ಇಷ್ಟಪ್ಪ ಆಗ್ಬಿಟ್ಟಿದೆಯಲ್ಲ. ನೋಡಕ್ ಚೆನ್ನಾಗಿ ಕಾಣಿಸ್ತಿದ್ಯಾ? ಊರ್ ಕಡೆ ಎಲ್ಲ ಸರಿ ಡಾರ್ಲಿಂಗ್. ಎಲ್ಲರೂ ಚೆನ್ನಾಗಿದ್ರು. ಅವ್ರ ಮಾತು ಈ ಮಾಸು ಎಲ್ಲರೂ ನಿಮ್ಮನ್ನು ತುಂಬಾ ಕೇಳಿದ್ರು. ಆಕೆ ಅಂತೂ ನಿಮಗಂತ ಡಬ್ಬಿ ತುಂಬಿ ಉಪ್ಪಿನಕಾಯಿ ಕಳಿಸಿದ್ದಾರೆ. ಆಮೇಲೆ ನಿಮ್ ಲೆಟರ್ ಬಂದಿಲ್ಲ ಅಂತ ಎಲ್ಲರಿಗೂ ತುಂಬಾ ಬೇಜಾರಾಯ್ತು. ಅಯ್ಯೋ, ಭೂಮಿ ಅಂತೂ ನಿಮ್ಮನ್ನು ತುಂಬಾ ನೆನಪು ಮಾಡ್ತಿದ್ರು. ನನ್ನನ್ನು ನೋಡಿ ನೀವು ಅಂತ ಸಂತೋಷ ಏನೋ ಆಗಿಲ್ಲ ಅನ್ಸುತ್ತೆ. ಯಾಕಿಲ್ಲ ಡಾರ್ಲಿಂಗ್ ನೋಡು. ಪಾಪ ಭೂಮಿ, ಅವಳು ನೋಡಿದ್ರೆ ತುಂಬಾ ದುಃಖ ಆಗುತ್ತೆ. ನೋಡು ಡಾರ್ಲಿಂಗ್, ಇವತ್ತು ನಮ್ಮ ಬ್ಯಾಂಕಿನ ವಾರ್ಷಿಕೋತ್ಸವ ದಿನ. ನಮ್ಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಶೇರ್ ಹೋಲ್ಡರ್ಸ್ ಯಾವಾಗ ಬೇಕಾದ್ರೂ ಬಂದ್ಬಿಡ್ಬೋದು. ನೀನ್ ಬೇರೆ ಜಾತ್ರೆ ಬಂದೋಳಂಗಿದ್ಯಾ, ಒಳ್ಳೆ ಬಟ್ಟೆ ಬೇರೆ ಇಲ್ಲ. ನೀನ್ ಯಾಕೆ ಮನೆಗೆ ಹೋಗ್ಬಾರ್ದು? ವಾವ್, ಆನಿವರ್ಸರಿ! ವಾವ್! ಅಂದ್ರೆ ಇವತ್ತೆಲ್ಲರಿಗೂ ಅಭಿನಂದನೆಗಳು. ಮೀಟಿಂಗು, ಡಿನ್ನರು ಎಲ್ಲ ಇರುತ್ತೆ. ಅದೆಲ್ಲ ನನಗೆ ತುಂಬಾ ಇಷ್ಟ. ಆಮೇಲೆ ನೀವು ಕೂಗಿ ಬರ್ತಿದ್ರಲ್ವಾ ಒಂದು ಸ್ಪೆಷಲ್ ಸ್ಪೀಚ್, ಅದೇ ಸ್ಪೀಚ್ ತಾನೇ ಮಾಡೋದು? ಅದೇ ಸ್ಪೀಚ್ ನೀನ್ಗೋಸ್ಕರ ಇನ್ನೊಂದ್ಸತಿ ಮನೇಲಿ ಮಾಡ್ತೀನಿ. ನೀನ್ ಯಾಕೆ ನೀನ್ ಮನೆಗೆ ಹೋಗ್ಬಾರ್ದು? ತುರ್ಗುನು ಕಟ್ಟಿದ್ದು ನಾನೇ ತುರ್ಗು ಕಟ್ಟಿದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಒಂದ್ ಏಂಜಲ್ ತರ. ಹೌದು, ಅವಳೊಂಥರ ಹೇಳ್ತಿರ್ತಾರ. ನಾನೇ ಶೇರ್ ಹೋಲ್ಡರ್ಸ್ ಯಾವಾಗ ಬೇಕಾದ್ರೂ ಬರ್ಬೋದು. ನಾನಂದ್ರೆ ಆಗ್ಲಿ, ಅದೇನಿಗೆ ಆಮೇಲೆ ನೋಡೋಣ. ನೀವೀಗ ಹೋಗಿ. ಅಯ್ಯೋ, ವಾಯು. ಏನು ಬೇಡ, ಸುಮ್ಮನೆ ಆಮೇಲೆ ಜೋರಾಗಿ ಹೋಗಿ ಬಿಲ್ಡಿಂಗ್ ಮೇಲೆ ಬೆಳೆಸ್ಬಿಡ್ತಾಳೆ ಅವಳು. ನಿಮ್ಗೆ ಹೆಸರು ಹೇಳಿ, ನಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಅಯ್ಯೋ, ನನ್ನ ರಿಮೋಟ್ ಯಾಕೆ ಕೂಡಿಸ್ಲಿ? ಸ್ವಾಮಿ, ನನಗೆ ಇನ್ನೊಂದು ತಗೊಂಡಿದ್ದೆ. ಬಾಕಿ ಬೇಕಂದ್ರೆ ಇನ್ನೊಂದು 2 ದಿನ ಬಿಟ್ಕೊಟ್ರೆ ಆಯ್ತು ಅಷ್ಟೇ. ಏನ್ ದರಿದ್ರ ಮುಂದೆ ಇದು? ನಾನು ಹೆಸರು ಹೇಳಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಸ್ವಾಮಿ, ಇನ್ನೊಂದು ನೋಡಿ ಕೇಳಿ ಆ ಜನಕ್ಕೆ. ಅಯ್ಯೋ, ಎಕ್ಸ್ಕ್ಯೂಸ್ ಮೀ ಮುದುಕಿ, ನಿಮ್ಗೆ ಆದ್ರೆ ಗೊತ್ತಾಗಲ್ಲ. ಎಷ್ಟು ಕಾಟ ಕೊಡ್ತೀವಿ ಅವ್ರಿಗೆ. ಏನು ಒಪ್ಕೊಂಡಿದ್ದೀರ ನೀವು? ನಾನು ನೋಡಿಗೆ ಗಟ್ಟಿ ಮುದ್ದೆ ಆಗ್ತದೆ. ಅಯ್ಯೋ, ಆಕೆ ಚೂರು ಚೆನ್ನಾಗಿಲ್ಲ. ಸರಿಯಾಗಿ ಹಸುವಾಗಲ್ಲ. ಆಕೆ ಯಾವ್ದು ರುಚಿ ಅಂತಲ್ಲ. ಇವತ್ತು ಕಾಪಿ ಕೂಡ ಒಂಥರ ವಿಚಿತ್ರವಾಗಿಲ್ಲ. ಎಷ್ಟು ಬೇಕು ನಿಂಗೆ? ಆಮೇಲೆ ಬಾಕಿ ಬೇಕಾದ್ರೆ ತಿಳ್ಕೊಂಡ್ರೆ ಆಯ್ತು. ಸರಿ, ಹೋಗೀಗ. ತುಂಬಾ ಚೆನ್ನಾಗಿದೆ. ದೇವರಿಂದ ಚೆನ್ನಾಗಿರ್ಲಿ. ಆಗ ಇನ್ನೂ ಮುಗ್ಸೇ ಇಲ್ಲಲ್ಲ. ಮನೆಗೆ ಹೋಗ್ತೀಯಾ? ಬಾ, ಬಾ. ಮುಗ್ಸಿಲ್ಲ. ಒಂದೇ ಒಂದು ನಿಮಿಷ ಮುಗ್ಸ್ಕೊಂಡು ಹೋಗ್ತೀನಿ. ನೀವು ನನ್ನನ್ನು ಸ್ಟೇಷನರಿಗೆ ಬಿಡ್ಲಿಕ್ಕೆ ಬಂದಿದ್ರಲ್ವಾ? ನನಗೆ ಅದು ಏ, ನಾನು ಅದಾಯ್ತು. ಅದ್ಯಾವುದೋ ಮನೆಗೆ ಹೋಗಿದ್ದಲ್ಲ, ಅಲ್ಲಿದ್ದೆ. ನರಸಿಂಹರಾಯ ಸಾಯಂಕಾಲ ಊಟದಾದ್ಮೇಲೆ ನಾನು ಮತ್ತೆ ಭೂಮಿ ನರಸಿಂಹರಾಯ ಮನೆಗೆ ಹೋಗಿದ್ವಿ. ಅಲ್ಲಿ ಇದಕ್ಕಿದ್ದ ಹಾಗೆ ಬಿಸ್ಕ್ಯಾ! ಅಯ್ಯೋ ದೇವರೇ! ಅಲ್ಲಿ ನೆಲದ ಮೇಲೆ ಕವಿಷ ಬಿದ್ದಿದ್ದು. ಅವ್ರ ಕೈಯಲ್ಲಿ ಪಿಸ್ತೂಲು. ದೇವರೇ! ಅಯ್ಯೋ ಸ್ವಾಮಿ, ಮತ್ತೆ ಆಮೇಲೆ ಡಾಕ್ಟರ್ ಕರೆದ್ರು. ಡಾಕ್ಟರ್ ಬಂದು ಪ್ರಾರಂಭಿಸಿದ್ರು. ಸ್ವಾಮಿ, ಮತ್ತೆ ಯಾವ ಕೆಲಸಕ್ಕೆ ಹೋಗ್ತೀರಾ? ಬಾ, ನಿಂಗೆ ಹೆಸರು ಹೇಳಿ, ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಲೈ ಕೃಷ್ಣ ಸ್ವಾಮಿ, ನೀವೆಲ್ಲ ನಾಚಕ್ ಕಳಿಸ್ಬೇಕು. ಅವಳನ್ನ ನೆನ್ಪಿಟ್ಟಲ್ಲಿ ಇವಳು
ನಮ್ಮಿಂದ ಕೃಷ್ಣ ಸ್ವಾಮಿ ಅವ್ರಿಗೆ ತೊಂದರೆ ಆಗ್ತಿದೆ. ನೀನ್ ಯಾಕೆ ಈ ಮನೆಗೆ ಹೋಗ್ಬಾರ್ದು? ಏನು ಪರವಾಗಿಲ್ಲ ಬಿಡಿ. ಅವ್ರು ನಮ್ಮ ಮಾತು ಕೇಳಿಸ್ಕೊಳ್ಳಿ. ಇಂಟ್ರೆಸ್ಟಿಂಗ್ ವಿಷಯ ಮೊದಲಿಂದ ಹೇಳ್ತೀನಿ, ಕೇಳಿ. ಅಯ್ಯೋ ಬಿಡಯ್ಯ, ನಾವೆಲ್ಲ ಹೋಗ್ಬೇಕು. ಏ ಕೃಷ್ಣ ಸ್ವಾಮಿ, ಅದೇನ್ ಮಾಡ್ದೆ? ನಮಸ್ಕಾರ ಸ್ವಾಮಿ. ನಮಸ್ಕಾರ. ಕ್ಷಮಿಸಿ, ನನ್ನ ಹೆಸರು ಹೊರಗಾರಿಲ್ಲ. ಕನ್ನಡ ಕೃಷ್ಣ ಸ್ವಾಮಿ ಅವರು ಯಾರು ಹೇಳು? ಸ್ವಾಮಿ, ನನ್ನ ಹೆಸರು ನಾಗಮ್ಮ ಅಂತ. ನಮ್ಮ ಯಜಮಾನ್ರು ಮುನ್ಸಿಪಾಲಿಟಿ ಗುಮಾಸ್ ಕಟ್ಟಿದ್ರು. ಸರಿ, ಏನ್ ಬೇಕೀಗ? ಸ್ವಾಮಿ, ನಮ್ಮ ಯಜಮಾನ್ರು 5 ತಿಂಗಳು ಹುಷಾರಿದ್ದ ಕಟ್ಟಿದ್ರು. ಆಗ ಅವರನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟಾರೆ. ಯಾಕೆ ಅಂತ ಕೇಳಿ ನಾನು ಕೇಳೋಕೆ 200 ರೂಪಾಯಿ ದುಡ್ಡು ಕೊಟ್ಟವ್ರೆ. ಯಾಕೆ ಅಂತಂದ್ರೆ ನಮ್ಮ ಯಜಮಾನ್ರು ಅದ್ಯಾವುದೋ ಸಾಲ ತಗೊಂಡಿದ್ದಾರೆ. ಅಲ್ಲ ಸ್ವಾಮಿ, ನಾನೇ ಹೇಳಿದೆ ನಮ್ಮ ಯಜಮಾನ್ರು ಅದು ಹಾಗೆ ಸಾಲ ತಗೊಂಡಿದ್ದಾರೆ ಅಂತ. ನಾನು ನೋಡಿ ಒಂದು ಬಾಡಿಗೆ ಕೊಟ್ಟು ಯಾರ ಸಹಾಯವಿಲ್ಲದೆ ಜೀವನ ನಡೆಸ್ತಾ ಇದ್ದೀನಿ. ಸರಿ, ಅದೇನ್ ಕೊಡಿ ನೋಡೋಣ. ಕೃಷ್ಣ ಸ್ವಾಮಿ ಅವರೇ, ಮೊದಲಿಗೆ ಹೇಳ್ತೀನಿ ಕೇಳಿ. ಗಣೇಶ ಅಂತ ಒಬ್ಬ ಹುಡುಗರಂತೆ. ನಮ್ಮ ಭೂಮಿಗೆ ಪ್ರೀತಿಸ್ತಾರಂತೆ. ನಮ್ಮ ಭೂಮಿಗೆ ಪ್ರೀತಿ ಮಾಡ್ತಾರಂತೆ. ನಿಮ್ಮ ಭೂಮಿನ, ನಿಮ್ಮ ತಾಯಿನ, ನಿಮ್ಮನ್ನ ತಗೊಂಡ್ ನಾನೇನ್ ಮಾಡ್ಲಿ? ನನ್ ಲೆಕ್ಕೆಲ್ಲ ತಪ್ಪಾಗೋಗ್ಬಿಟ್ಟು. ಅಲ್ರಿ, ಯಾರಾದ್ರೂ ಹೆಂಗಸರು ನಿಮ್ ಜೊತೆ ಮಾತಾಡ್ತಿದ್ರೆ ನೀವು ಕೇಳ್ತಾ ಇರ್ಬಾರ್ದ? ಅದು ಸರಿ, ಇದು ನೀವು ಯಾಕೆ ಹೀಗಿದ್ದೀರಾ? ತಲೆ ಬಿಸಿ ಮಾಡ್ಕೊಂಡು ಯಾರಾದ್ರೂ ಲವ್ ಮಾಡ್ತಿದ್ದೀರಾ? ಯಾರಾದ್ರೂ ಪ್ರೀತಿಸ್ತಿದ್ದೀರಾ? ಇದೆಲ್ಲ ಏನು? ನನ್ಗೆ ಏನು ಅರ್ಥ ಆಗ್ತಿಲ್ಲ. ನೋಡಿ ನೋಡಿ ನೋಡಿ, ನಿಮ್ ಕೆನ್ನೆ ಹೇಗೆ ಕೆಂಪಾಗ್ಬಿಟ್ಟಿದೆ. ನಾಚಿಕೆನಾ? ಇಲ್ಲ, ಅದು ನೀನು ಒಂದ್ ಸ್ವಲ್ಪ ಒಳಗಿರು, ನಾನು ಆಮೇಲೆ ಬಂದ್ಬಿಡ್ತೀನಿ. ಓಕೆ ಡಾರ್ಲಿಂಗ್. ನೋಡಿ ನನ್ನವೇ, ನಿಮ್ಮ ಅಜ್ಜಿಯಿಂದ ನಾನು ತಿಳಿದಿರೋದು ಏನು ಅಂದ್ರೆ, ನಿಮ್ ಯಜಮಾನರು ಏನ್ ಕೆಲಸ ಮಾಡ್ತಿದ್ರಲ್ಲ ಅಲ್ಲಿ ಕೊಡ್ಬೇಕು ಈ ಅರ್ಜಿನ. ಅಯ್ಯೋ ಸ್ವಾಮಿ,